ನಮ್ಮ ಜೊತೆ ಕಾಣ್ಲಿ ಕೇಳಿ ಇನ್ನಷ್ಟು ಹಾಡುಗಳು ಇವರಿಂದ ಬರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಬರಲಿ. ಅದನ್ನು ಈ ಯೂಟ್ಯೂಬ್ ಚಾನೆಲ್ದು ವಿಶೇಷತೆ ಏನಂತಂದರೆ, ಒಂದು ಸಾಹಿತ್ಯ ಮತ್ತು ಗಾಯನ ಎರಡೂ ನಾನೇ ಮಾಡಿರೋದು. ಅದನ್ನು ಈ ರೀತಿ ಯಾಕಂತಂದರೆ, ಈಗ ಕವಿತೆಗಳನ್ನು ಓದೋರು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಈ ರೀತಿಯಾಗಿ ಜನರಿಗೆ ತಲುಪಿಸುವಂಥ ಪ್ರಯತ್ನಗಳನ್ನು ನಾನು ಮಾಡ್ತಿದ್ದೀನಿ. ಮತ್ತು ನನಗೆ ಸಂಗೀತದ ಗೀಳು ತುಂಬ ಚಿಕ್ಕಿಂದ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಮುಂಚೆ ಎಲ್ಲ ಗೊತ್ತಿರಲಿಲ್ಲ, ಒಂದು ಭಾವಗೀತೆ ಅಥವಾ ಇದನ್ನು ಬೇರೆಯವ್ರು ಬರೀತಾರೆ ಆಮೇಲೆ ಹಾಡ್ತಾರೆ ಅಂತ. ಚಿಕ್ಕವಳು ಇರ್ಬೇಕಾದ್ರೆ ಎಷ್ಟು ಮುಗ್ಧತೆ ಅಂದರೆ, ನಾನು ಅಂದ್ಕೊಂಡೆ ಅವರೇ ಬರೆದು ಅವರೇ ಹಾಡ್ತಾರೆ ಅಂತ. ಹಾಗೆ ನಾನು ಬರೆಯೋಕ್ಕೆ ಶುರು ಮಾಡಿದ್ದು. ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನಿಸುತ್ತೆ ನನಗೆ. ಹಾಗೆ ನಾನು ಬರಿತಾ ಹೋದೆ ಸಾಹಿತ್ಯನ. ಹಾಗೆ ಸಾಹಿತ್ಯಕ್ಕೆ ನಾನು ಜಾಸ್ತಿ ಒತ್ತು ಕೊಟ್ಟು ಬರಿತಾ ಹೋದೆ. ಮಾಡಬೇಕು. ಒಂದು ಸಿನಿಮಾ ಇವರದ್ದೇ ಪರಿಸ್ಥಿತಿ ಸಿನಿಮಾದಲ್ಲಿ ಹಾಡಿದ್ದೇನೆ, ಬರೆದಿದ್ದೇನೆ ಸಾಹಿತ್ಯ ಇದತ್ತು. ಇನ್ನೂ ಅಪ್ರೋಚಸ್ ಮಾಡಬೇಕು. ಯಾಕಂತಂದರೆ ಈಗಷ್ಟೇ ಒಂದು 20 ವರ್ಷದ ಮೇಲೆ ಮತ್ತೆ ನಾನು ಈಗ ಈ ಒಂದು ಪಾದಾರ್ಪಣೆ ಮಾಡ್ತಾ ಇರೋದು ಅಂತ ಅಷ್ಟೇ. ಹಾಂ, ಹೌದು ಸರ್, ನೀವು ಹೇಳ್ತಾ ಇರೋದು ನಿಜ. ತುಂಬ ಸಾಂಗ್ಸ್ ಇದೆ. ಇದೆಲ್ಲ ಒಂದು ಟ್ಯೂನಿಗೆ ನಾನು ಬರೆದಿರುವಂಥ ಹಾಡುಗಳು. ಇವಾಗ ಮುಂಚೆ ಹಾಗೆ ಸುಮ್ಮನೆ ನನ್ನ ಒಂದು ಟ್ಯೂನು ಅಥವಾ ನಾನು ಒಂದು ಸಣ್ಣದಾಗಿ ಟ್ಯೂನ್ ಮಾಡ್ಕೊಂಡು ಹಾಡ್ತಾ ಇದ್ದೆ. ಎಷ್ಟೊಂದು ಜನಕ್ಕೆ ಇವರೆಲ್ಲ ಸ್ಕೂಲಲ್ಲಿ ಇರ್ಬೇಕಾದ್ರೆ ಅದು ನಾನೇ ಹಾಡಿರೋದು, ನಾನೇ ಬರೆದಿರೋದಂತನೂ ಕೆಲವು ಸತಿ ಗೊತ್ತಾಗಿಲ್ಲ. ಅದು ಯಾವುದೋ ಭಾವಗೀತೆ ಹಾಡಿದ್ದೇನೆ ಅಂತಲೇ ಅಂದ್ಕೊಂಡಿದ್ದಾರೆ. ಹಾಗೆ ಹಾಡಿದ್ದು ಇದೆ ಸರ್. ಹೌದು, ನನ್ನ ಸೀನಿಯರ್ ಆಗಿದೆ. ಅದಾಗಿದ್ಮೇಲೆ ನಾನು ಇಲ್ಲಿ ಸಂಗೀತದ್ದು ಸೀನಿಯರ್ ಆಯಿತು. ಆಮೇಲೆ ಡೆಂಟಲ್ದು ಅದು ಪ್ರೊಫೆಷನ್ಗೆ ಹೊರಟೋದೆ. ಅದಾದಮೇಲೆ ಒಂದು 20 ವರ್ಷ ಆದಮೇಲೆ ಮತ್ತೆ ಮರಳಿ ಬಂದಿದ್ದೀನಿ ಅಂತ ಹೇಳ್ಬೋದು. ಎಲ್ಲರ ಸಪೋರ್ಟಿಂದ, ನಮ್ಮ ಮನೆಯವರು, ಇವ್ರ ಫ್ರೆಂಡ್ಸು ಎಲ್ಲರ ಪ್ರೋತ್ಸಾಹದಿಂದ ಮತ್ತೆ ಬಂದಿದ್ದೀನಿ ಸರ್. ನಾವೆಲ್ಲ ಒಂದು ಕುಟುಂಬದವರು. ಮಾಧ್ಯಮ ಆಗ್ಬೋದು, 24 ಕ್ರಾಫ್ಟ್ಸ್ ಆಗ್ಬೋದು, ಎಲ್ಲ ನನ್ನ ಕುಟುಂಬ ಸದಸ್ಯರೆಲ್ಲರಿಗೂ ನನ್ನ ನಮಸ್ಕಾರ. ಗಣೇಶ್ ನಾರಾಯಣ್ ಬಗ್ಗೆ ಹೇಳಬೇಕಂದ್ರೆ ಒಂದು ಪುಸ್ತಕನೇ ಬರೀಬಹುದು. ಈಸ್ ವೆರಿ ಟ್ಯಾಲೆಂಟೆಡ್. ನಿರ್ಮಾಪಕರನ್ನ ಅರ್ಥ ಮಾಡಿಕೊಡಂಥ ಒಬ್ಬ ಸಂಗೀತ ನಿರ್ದೇಶಕರಲ್ಲಿ ಗಣೇಶ್ ನಾರಾಯಣ್ ಒಬ್ಬರು. ನನ್ನ ಎಡಗಡೆ ಇರೋರು ಮೇರು ಪರ್ವತ ಮನೋಹರ್ ಅವರು. ಅವರ ಸಾಧನೆ ಬಗ್ಗೆ ಮಹಾಭಾರತ ಬರೀಬಹುದು. ಸಂಗೀತ ಅನ್ನೋದು ಸಮುದ್ರ ಇದ್ದ ಹಾಗೆ. ಅಲೆಗಳು ಯಾವ ರೀತಿ 24 ಗಂಟೆ ದಡ ಸೇರ್ತಾ ಇರ್ತದೋ, ಪುನಃ ವಾಪಸ್ ಹೋಗ್ತಾ ಇರುತ್ತೋ, ಅಂದರೆ ಜೀವಂತವಾಗಿರುವಂಥದ್ದು ಸಂಗೀತ. ಮಗುನ ಸಮೇತ ನಿದ್ರೆ ಮಾಡಿಸೋದಾಗ್ಬೋದು, ಸಂತೋಷಪಡಿಸೋದಾಗ್ಬೋದು, ಸಂಗೀತ. ಡಾಕ್ಟರ್ಸ್ ಹೇಳ್ತಾರೆ, ಮಲಗೋ ಮುಂಚೆ ಒಂದ್ಸಲ ಒಳ್ಳೆ ಹಾಡುಗಳು ಕೇಳಿ, ಒಳ್ಳೆ ಸಂಗೀತ ಕೇಳಿ, ನಮ್ಮ ಔಷಧಿಗಿಂತ ಚೆನ್ನಾಗಿ ಕೆಲಸ ಆಗತ್ತೆ ಅಂತ. ನಿಜಾನೇ, ಸಂಗೀತಕ್ಕಷ್ಟು ಶಕ್ತಿ ಇದೆ. ಗಣೇಶ್ ನಾರಾಯಣ್ ಅವರು, ಪ್ರೀತಿ ಅಶೋಕ್ ಅವರಿಬ್ಬರು ಸೇರಿ ಒಂದು ಅದ್ಭುತವಾದಂಥ ಒಂದು ಆಲ್ಬಮ್ ಮಾಡಿದ್ದಾರೆ. ನೀವು ಕೇಳಿದ್ರಿ ಎಷ್ಟು ರೀಚ್ ಆಯಿತು, ಯಾವ ರೀತಿ ರೀಚ್ ಆಗತ್ತೆ ಅನ್ನಂತ. ವಿ ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಒಂದು ಕೆಲಸ ಮಾಡುವಾಗ ಕೃಷ್ಣ ಪರಮಾತ್ಮ ಹೇಳಿರ್ತಾರ,
ನಾವು ಸಿನಿಮಾ ಮಾಡ್ತೀವಿ, ಎಷ್ಟು ಸೆಕ್ಸ್ ಅಂತ ನಾವು ಹೇಳೋಕ್ಕಾಗಲ್ಲ. ಅದೇ ರೀತಿ ದೊಡ್ಡ ಎಕ್ಸ್ಪೆಕ್ಟೇಷನಲ್ಲಿ ಅವ್ರ ಮನಸ್ಸಲ್ಲಿದ್ರೂ ಜನ ಯಾವುದೋ ಒಂದು ಲೈನು ವೈರಲ್ ಆಗಬೇಕು, ಯಾವುದೊಂದು ಪಲ್ಲೆ ವೈರಲ್ ಆಗಬೇಕು, ಯಾವುದೊಂದು ಮ್ಯೂಸಿಕ್ ವೈರಲ್ ಆಗ್ಬೋದು, ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಾನೆ ಇರಬೇಕು. ಇವಾಗ ಎಕ್ಸ್ಪೆಕ್ಟ್ ಮಾಡಿ ನಾವು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ವರ್ಷಕ್ಕೆ 300 ಚಿತ್ರ ಬರ್ತಾ ಇದೆ, ಎಷ್ಟು ಸೋಲ್ತಾ ಇದೆ, ಎಷ್ಟು ಗೆಲ್ತಾ ಇದೆ ನಿಮಗೆ ಗೊತ್ತು. ಬಟ್ ಇವಾಗ ಯೂಟ್ಯೂಬ್ ಅನ್ನೋದು ಒಂದು ಬೆನ್ನೆಲುಬಾಗಿದೆ ಯಂಗ್ ಜನ್ರೇಷನ್ಗೆ, ಅಪ್ಕಮಿಂಗ್ ಅವರಿಗೆ. ಒಂದು ಶಾರ್ಟ್ ಫಿಲ್ಮ್ ಮಾಡಿ ದೊಡ್ಡ ನಿರ್ದೇಶಕರಾಗಿದ್ದಾರೆ, ಒಂದು ಶಾರ್ಟ್ ಫಿಲ್ಮ್ ಮಾಡಿ ದೊಡ್ಡ DOP ಆಗಿದ್ದಾರೆ. ಈ ಥರ ಇದೆ, ಅವಕಾಶ ಇದೆ. ಅಲ್ಲಿವರೆಗೂ ನಾವು ಕಾಯಲೇಬೇಕು. ಮೇಡಮ್ ವೃತ್ತಿರೀತ್ಯ ವೈದ್ಯರಾಗಿರೋದ್ರಿಂದ ಸಾಟರ್ಡೆ ಸಂಡೇ ಅವ್ರು ರಜೆ ಇರ್ಬೋದು, ಇಲ್ಲ ಹಾಸ್ಪಿಟಲ್ ಕ್ಲೋಸ್ ಆದಮೇಲೆ ಮನೆಗೆ ಹೋದ್ಮೇಲೆ ಯೋಚನೆ ಮಾಡ್ತಾ ಇರ್ಬೋದು. ವೈದ್ಯರಾಗಿ ಬರಗಾರರಾಗೋದು, ಹಾಡುಗಾರಾಗೋದು ಒಂದು ರೀತಿ ಒಂದು ಟ್ಯಾಲೆಂಟ್ ಇರುವಂಥ ವ್ಯಕ್ತಿ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಹಿಂದೆ ಅವರ ಹಾಡುಗಳು ನಾನು ಕೇಳಿದ್ದೀನಿ. ಇವರಿಬ್ಬರ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮನಸ್ಸೊಳಗೆ ಹೋಗುವಂಥ ಪದಗಳನ್ನು ಉಪಯೋಗಿಸಿ ಅವರು ಬರೆಯುವಂಥ ಹಾಡುಗಾರರವರು. ಅದೇ ರೀತಿ ಕಿವಿಗೆ ಸೊಂಪಾಗಿ ಹಾಡುವಂಥ ಕಂಠ ಅವರದು. ಇನ್ನು ಬ್ಯಾಕ್ಗ್ರೌಂಡ್ ನಮ್ಮ ಗಣೇಶ್ ನಾರಾಯಣ್ ಇದ್ದೇ ಇದ್ದಾರೆ. ಅದನ್ನು ಹೈಲೈಟ್ ಮಾಡಿ ಇದು ಮಾಡೋಕ್ಕೆ ಇಬ್ಬರ ಪ್ರಯತ್ನ ಸಕ್ಸಸ್ ಆಗಲಿ ಅಂತ ನಾನು ಬಾಬಾನ ಪ್ರಾರ್ಥನೆ ಮಾಡ್ತೀನಿ. ನಮಗೇನೇ ಆಸೆ ಇದ್ರೂ ನಮ್ಗೆ ನಿರ್ಮಾಪಕರು ಬೇಕು. ಎಷ್ಟೇ ಟ್ಯಾಲೆಂಟ್ ಇದ್ರೂ ಅವರ ಯಜಮಾನ ನಿರ್ಮಾಪಕರಾಗಿರೋದು ಒಂದು ಅದೃಷ್ಟ ರೀತಿ ಅವರು. ಸಾಮಾನ್ಯವಾಗಿ ಹೇಳ್ತೀವಿ, ಒಬ್ಬ ಗಂಡಸು ಸಕ್ಸಸ್ ಆಗೋದಕ್ಕೆ ಹಿಂದೆ ಒಬ್ಬ ಹೆಂಡತಿ ಇರ್ತಾರೆ, ಸ್ತ್ರೀ ಇರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಪ್ರೀತಿ ಅಶೋಕ್ ಅವರು ಸಕ್ಸಸ್ ಆಗೋದಕ್ಕೆ ಬೆನ್ನೆಲುಬಾಗಿ ಅಶೋಕ್ ಅವರಿದ್ದಾರೆ, ಅವರ ಅದೃಷ್ಟ. ವಿ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಅಶೋಕ್ ಸರ್. ಇದೇ ರೀತಿ ನೀವು ಪ್ರೋತ್ಸಾಹ ಕೊಡ್ತಾನೆ ಇರಬೇಕು. ಯಾಕಂದ್ರೆ ಎಲ್ಲರಿಗೂ ಆ ಶಕ್ತಿ ಇರಲ್ಲ. ಶಕ್ತಿ ಇರುವಾಗ ನಾವು ಪ್ರೋತ್ಸಾಹ ಕೊಟ್ಟರೆ ಅವರು ನಾಳೆ ಹಿಮಾಲಯ ಪರ್ವತ ಹತ್ತುವಂಥ ಅವಕಾಶ ಸಿಕ್ಕತ್ತೆ. ಸಮಾಜದಲ್ಲಿ ಅವಕಾಶ ಇಲ್ಲದೆ ತುಂಬ ಕಷ್ಟಪಡ್ತಾ ಇದ್ದಾರೆ ಎಷ್ಟೋ ಜನ. ನೀವು ಅವರು ಸಿಕ್ಕಿದ್ದು ಅವರ ಅದೃಷ್ಟ, ಅಂತ ಹಿಂದೆ ಸಿಕ್ಕಿದ್ದು ನಿಮ್ಮ ಅದೃಷ್ಟ. ಮಿತ್ರರೇ, ಹೇಳ್ಕೋಬಾರ್ದು ನಾವು. ಅದೇ ಹೇಳೋದು, ಹೇಳ್ಕೊಂಡೇ ಚೆನ್ನಾಗಿರಲ್ಲ ಅಂತ. ಯಾಕಂದ್ರೆ ನನ್ನ ಕುಟುಂಬದವ್ರನ್ನ ಅವಮಾನ ಮಾಡೋ ಥರ ಆಗತ್ತೆ. 300 ಚಿತ್ರದಲ್ಲಿ 3 ಚಿತ್ರ ಸಕ್ಸಸ್ ಆಗಿದ್ರೆ ತುಂಬ ಖುಷಿ ಆಗತ್ತೆ ನಮಗೆ. ನಮ್ಮ ಕಾಲದಲ್ಲಿ 150 ಚಿತ್ರ ರಿಲೀಸ್ ಆಗುವಾಗ ಒಂದೆರಡು ಏನೋ ಕಷ್ಟದಲ್ಲಿ ಜನ ಇಷ್ಟಪಡದಿರ್ಬೋದು. ಟೈಗರ್ ಪ್ರಭಾವ್ರಿಗೆ ಒಂದು ಮಾರ್ಕೆಟ್ ಇದೆ, ಕಾಶಿನಾಥ್ಗೆ ಒಂದು ಮಾರ್ಕೆಟ್ ಇದೆ, ಶಿವರಾಜ್ಕುಮಾರ್ಗೆ ಮಾರ್ಕೆಟ್ ಇದೆ, ವಿಷ್ಣುವರ್ಧನ್ಗೆ ಮಾರ್ಕೆಟ್ ಇದೆ, ಶಂಕರ್ನಾಗ್, ಅನಂತನಾಗ್, ಈ ಥರ ಲೆಕ್ಕ ಹಾಕೊಂಡು ರವಿಚಂದ್ರನ್, ರಾಜ್ಕುಮಾರ್ ಅವರು, ಈ ಥರ ಜಗ್ಗೇಶ್ ಅವರು, ಮಾಲಶ್ರೀ, ಶ್ರುತಿ, ಒಬ್ಬೊಬ್ರಿಗೊಂದು ಮಾರ್ಕೆಟ್ ಇದೆ ಆ ಕಾಲದಲ್ಲಿ. ಅವ್ರು ನೋಡಿ ಜನಗಳು ಬರೋರು. ಶುಕ್ರವಾರ ಅಂದರೆ ನಮ್ಗೆ ಹಬ್ಬ, ಸಂಕ್ರಾಂತಿ ಹಬ್ಬ ವರ್ಷಕ್ಕೊಂದ್ಸಲ ಬರುತ್ತೆ. ಪ್ರತಿ ಶುಕ್ರವಾರ ಕರ್ನಾಟಕದಲ್ಲಿ ಕನ್ನಡ ಅಭಿಮಾನಿಗಳಿಗೆ ಒಂದು ಒಳ್ಳೆ ಚಿತ್ರ ಬರೋದು, ಶರ್ಟ್ ಹರ್ಕೊಳ್ಳೋರು, ಬ್ಲ್ಯಾಕ್ನಲ್ಲಿ ಟಿಕೆಟ್ ಮಾರಿ ಮನೆಗಳು ಕಟ್ಟಿದಂಥ ಚರಿತ್ರೆ ನಮ್ಮ ಕನ್ನಡದಲ್ಲಿದೆ. ರಾಜ್ಕುಮಾರ್ ಸಿನಿಮಾಗಳು ಬರುವಾಗ ಅವರೆಲ್ಲ ಹೇಳ್ತಾರೆ, ಸರ್ ನಾವು ಬ್ಲ್ಯಾಕ್ ಟಿಕ್ ಮಾರಿ ನಾವು ಮನೆ ಕಟ್ಕೊಂಡಿದ್ದೀವಿ ಅನ್ನೋರು. ಪೋಸ್ಟರ್ಸ್ ಅಂಟಿಸೋರು, ಕ್ಯಾಸೆಟ್ಗೋಸ್ಕರ ನಮ್ಮ ಮನೆ ಬಂದು ಗಲಾಟೆ ಮಾಡೋರು, SP ರೋಡ್ನಲ್ಲಿ ಕ್ಯಾಸೆಟ್ ಅಂಗಡಿಯಲ್ಲಿ ಲೈನ್ ಕ್ಯೂ ನಿಂತ್ಕೊಂಡು ಕ್ಯಾಸೆಟ್ ಪರ್ಚೇಸ್ ಮಾಡೋರು. ಇವಾಗೆಲ್ಲ ಒಂದು ರೀತಿ ಭೀತಿ ಬಂತು ನಮಗೆ. ಏನು ಮಾಡೋಕ್ಕಾಗಲ್ಲ, ಕಾಲಕ್ಕೆ ತಕ್ಕಂತೆ ಕುರಿಬೇಕಂತ ಹೇಳ್ತಾರಲ್ವ, ಅದೇ ರೀತಿ ಕಾಲ ಚೇಂಜ್ ಆಯ್ತು. ಇವಾಗ ಟೋಟಲ್ ಈಗ ನೀವೇ ಹೇಳಿದ್ರಿ, ಪೈರಸಿ ಬರ್ತಾ ಇದೆ, ರಿಲೀಸ್ ಆದ ಸೇಮ್ ಡೇನೇ ನಾವು ಮೊಬೈಲ್ನಲ್ಲಿ ಸಿನಿಮಾ ನೋಡ್ತಾ ಇದ್ದೀವಿ ಅಂತ. ಸರ್ಕಾರ ಅವ್ರವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ. ನಮ್ಮ ಕೆಲಸಕ್ಕೆ ಯಾರು ಕೈ ಜೋಡಿಸ್ತಾ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.
ನಮ್ಮಲ್ಲಿ ಯೂನಿಟಿ ಇಲ್ಲ ಅಂತ ಹೇಳ್ಕೊಂಡು ನಾನು ಇಷ್ಟಪಡ್ತೀನಿ. 24 ಕ್ರಾಫ್ಟ್ಸ್ ನಾವು ಕಷ್ಟಪಡ್ತಾ ಇದ್ದೀವಿ. ನಾವು ಮೀಡಿಯಾ ಸೇರಿದ್ರೆ 25 ಅಂದ್ಕೊಳ್ಳಿ. ಎಲ್ಲರೂ ಒಗ್ಗಟ್ಟಾಗಿದ್ದರೆ ಹಳೆಕಾಲ ನೋಡ್ಬೋದು, ಆ ಸ್ವರ್ಣ ವೈಭವನ ನಾವು ನೋಡ್ಬೋದು ಅಂತ ನನಗೆ ಆಸೆ ಇದೆ ನನಗೆ. ಯಾಕಂದರೆ ಯಾವುದು ಅಸಾಧ್ಯ ಅಲ್ಲ ಈ ಪ್ರಪಂಚದಲ್ಲಿ, ಎಲ್ಲ ನಮ್ಮ ಕೈನಲ್ಲಿದೆ. ಒಗ್ಗಟ್ಟಿಲ್ಲ. ಇನ್ನೊಂದು ನೋವೇನೆಂದರೆ ನಮ್ಮ ಕಾಲದಲ್ಲಿ ಅದ್ಭುತವಾದಂಥ ಪ್ರೊಡ್ಯೂಸರ್ಸ್ ಇದ್ದಾರೆ. ದೇ ಆರ್ ವೆರಿ ಟ್ಯಾಲೆಂಟೆಡ್ ಪ್ರೊಡ್ಯೂಸರ್ಸ್. ಒಬ್ಬ ಡೈರೆಕ್ಟರ್ನ, ಒಬ್ಬ ಕಲಾವಿದರನ್ನ, ಒಬ್ಬ ರೈಟರ್ನ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಜಡ್ಜ್ ಮಾಡೋ ಕೆಪಾಸಿಟಿ ಅಂತ ನಿರ್ಮಾಪಕರು ಆ ಕಾಲದಲ್ಲಿದ್ದಾರೆ. ನಾವೆಲ್ಲ ನಿರ್ಮಾಪಕರಿಗೆ ಭಯ ಬೀಳೋರು. ನಾವು ಈ ಕಥೆ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಇಲ್ವಾ, ನಾವು ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದಾನಿಲ್ವಾ, ರಶ್ ನೋಡಿದ್ರೆ ನಮ್ಗೆ ಏನಾಗ್ಬೋದು ಅಂತ. ಹೀರೋಗೆ ಒಂದು ಕಮಿಟ್ಮೆಂಟ್ ಇದೆ, ನಮ್ಗೆ ಅವ್ರಿಗೂ. ಎಕ್ಸಿಬಿಟ್ಗೆ ನಮಗೆ ಕಮಿಟ್ಮೆಂಟ್ ಇದೆ, ಡಿಸ್ಟ್ರಿಬ್ಯೂಟ್ಗೆ ನಮ್ಗೆ ಕಮಿಟ್ಮೆಂಟ್ ಇದೆ, ಫೈನಾನ್ಸ್ಗೆ ನಮ್ಗೆ ಕಮಿಟ್ಮೆಂಟ್ ಇದೆ. ಅವರೆಲ್ಲ ಕಾಣೆ ಆಗಿದ್ದಾರೆ ಇವಾಗ. ಬರೀ ನಿರ್ಮಾಪಕರೇ ಸಿನಿಮಾ ಮಾಡಬೇಕು, ಅವರೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೇಕು, ಅವರೇ ಪೋಸ್ಟರ್ಸ್ ದುಡ್ಡು ಕಟ್ಟಬೇಕು, ಅವರೇ ವಿನೇಲ್ ಹಾಕ್ಸ್ಕೋಬೇಕು, ಅವರೇ ಎವ್ರಿಥಿಂಗ್ ಮಾಡಬೇಕು. ಅದರಿಂದ ನಾವು ಸೋಲ್ತಾ ಇದ್ದೀವಿ ನಾವು. ಯಾಕಂದರೆ ನಿರ್ಮಾಪಕರಿಗೆ ಸಿನಿಮಾ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟೇ, ಅದನ್ನು ಬಿಸ್ನೆಸ್ ಮಾಡೋ ಕೆಪಾಸಿಟಿ ಇರಲ್ಲ. ಅಂಥವರೆಲ್ಲ ಮಾಯ ಆಗಿರೋದ್ರಿಂದ ತುಂಬ ಕಷ್ಟಪಡ್ತಾ ಇದ್ದೀವಿ. ಬಟ್ ಏನೇ ಇದ್ದರೂ ಇವಾಗ ಡಿಜಿಟಲ್ ಮೀಡಿಯಾನಲ್ಲಿ ಸಾಧನೆ ಮಾಡಬೇಕು. ಈ ಥರ ವಿಡಿಯೋ ಎಲ್ಲ ಮಾಡುವಾಗ ಆ ಕೆಪಾಸಿಟಿ, ಆ ಸೌಂಡಿಂಗು ಈ ಹಾಡಿನಲ್ಲಿದೆ. ಲಿರಿಕ್ಸು ತುಂಬ ಚೆನ್ನಾಗಿದೆ. ತಪ್ಪದೆ ಪ್ರೀತಿ ಅಶೋಕ್ ಅವರು, ನಮ್ಮ ಗಣೇಶ್ ನಾರಾಯಣ ಮಾಡಿದಂಥ ಈ ಪ್ರಯತ್ನ ಸಕ್ಸಸ್ ಆಗಲಿ ಅಂತ ನಾನು ಆಸೆ ಪಡ್ತೀನಿ. ನಾನು ಪೂಜಿಸಿ ಆರಾಧಿಸು ಭಗವಾನ್ ಶ್ರೀ ಸಾಯಿಬಾಬಾ ಅವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಸುಖ, ಸಂತೋಷ, ಆಯುಷ ಎಲ್ಲ ಕೊಡಲಿ ಅಂತ ಸಾಯಿರಾಮ್ ಗಾಪೇಶ್. ಪ್ರಕಾಶ್ ಸರ್ ಆಗಲಿ, ಮನೋಹರ್ ಸರ್ ಆಗಲಿ, ಗಣೇಶ್ ಸರ್ ಆಗಲಿ, ಶ್ರೀ ಸರ್ ಆಗಲಿ, ಅವ್ರ ಮುಂದೆ ಮಾತಾಡೋದಕ್ಕೆ ನಾನು ತುಂಬ ಚಿಕ್ಕವನಾಗ್ತೀನಿ. ಬಟ್ ನಿಮ್ಮ ಎಲ್ಲರದ್ದು ಆಶೀರ್ವಾದ ನನ್ನ ಮೇಲೆ ಇರಬೇಕು ಸರ್. ಆಮೇಲೆ ಕಂಗ್ರ್ಯಾಚುಲೇಷನ್ ಗಣೇಶ್ ಸರ್ ಅವ್ರಿಗೂ, ಪ್ರೀತಿ ಮ್ಯಾಮು ಪ್ರೊಫೆಷ್ನಲ್ ಡಾಕ್ಟರ್ ಆದ್ರೂ ಡಾಕ್ಟರ್ ಆ್ಯಕ್ಟರು ಸ್ವಲ್ಪ ಸಿಮಿಲರ್ ಅಂತ ಅನ್ಸುತ್ತೆ. ಸೊ ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಪ್ಯಾಷನ್ನಿಗೆ ಸಪೋರ್ಟ್ ಮಾಡಿರೋ ಅಶೋಕ್ ಸರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಖ್ಯಾತ ಸಂಗೀತ ನಿರ್ದೇಶಕರಾಗಿರುವಂತಹ ವಿಜಯ್ ಪ್ರಕಾಶ್ ಸರ್ ಆಗಿರ್ಬೋದು ಅಥವಾ